ಇನ್ನು ರೈತರು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಎಕ್ಸ್ಟ್ರಾ ಹೆಚ್ಚುವರಿ 50 ರೂಪಾಯಿ ಕೊಡೋದಕ್ಕೆ ಕಾರ್ಖಾನೆ ಮಾಲೀಕರು ಒಪ್ಕೊಂಡಿದ್ದಾರೆ. ಆದರೆ ರೈತರು ಈ 3,300 ರೂಪಾಯಿ ಏನು ಸರ್ಕಾರದ ಪರಿಹಾರ ಇದೆಯಲ್ಲ ಆ ಸೂತ್ರವನ್ನು ಒಪ್ಪಿಲ್ಲ. ಹಾಗಾಗಿ ಕಾರ್ಖಾನೆ ಮಾಲೀಕರೇ ಸ್ವಲ್ಪ ಅನುಸರಿಸಿಕೊಂಡು ಹೋಗಬೇಕು ಅಂತ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಿಲ್ಲದಿದ್ದರೆ ಈ ಕಾರ್ಖಾನೆ ಮೇಲೆ ಅಟ್ಯಾಕ್ಗಳಾಗುವಂಥದ್ದು, ರೈತರು ರೊಚ್ಚಿಗೆದ್ದು ಆಕ್ರೋಶಕ್ಕೀಡಾಗುವಂಥದ್ದು ಇಂಥದ್ದೆಲ್ಲ ನಡೆಯುತ್ತೆ ಅಂತ ಆರ್.ಬಿ. ತಿಮ್ಮಾಪುರ ಅವರು ಹೇಳಿದ್ದಾರೆ. ಸರ್ಕಾರದಿಂದ ನಾವು 50 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದ್ದೀವಿ. ಮೊದಲು ನಾವು 350 ರೂಪಾಯಿ ಟನ್ನಿಗೆ ನಾವು ಕೊಟ್ಟಿದ್ದೀವಿ. ಇದನ್ನು ಯಾವತ್ತೂ ಯಾವ ಸರ್ಕಾರಗಳು ಕೊಟ್ಟಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಕೊಟ್ಟಿದ್ದೀವಿ. ಇದು ಬೊಮ್ಮಾಯಿ ಸಾಹೇಬ್ರು ಹೇಳಿದ್ರೆ 50 ರೂಪಾಯಿ ಅವ್ರು ಕೊಡ್ಲೇ ಇಲ್ಲ. 3 ದಿವಸ ವಿಧಾನಸೌಧದಾಗ ಉಪವಾಸ ಕೂತ್ರು ಬಂದು ಮಾತಾಡ್ಸ್ಲಿಲ್ಲ. ಈಗಲೂ ನಾವು ಇದೀವಿ. ನಾವು ರೈತರ ಗಮನವನ್ನಿಟ್ಟುಕೊಂಡು ಸರ್ಕಾರದಿಂದ 50 ರೂಪಾಯಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ರೈತರ ಹಿತ ಕಾಪಾಡಲಿಕ್ಕೆ ನಾವು ತಯಾರಿದ್ದೀವಿ. ನಾವು ಇನ್ನೂ ರೈತರ ಪರವಾಗಿ ಫ್ಯಾಕ್ಟ್ರಿ ಮಾಲಕರಿಗೆ ನಾನು ವಿನಂತಿ ಮಾಡ್ಕೋತೀನಿ, ನಿಮ್ದೇನಾದರೂ ಸಾಧ್ಯತೆ ಎಷ್ಟೆಷ್ಟು ಸಾಧ್ಯತೆ ಅವ್ರು ಹೆಚ್ಚಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿರುತ್ತೆ. ನೋಡೋಣ, ಇನ್ನು ಅದು ಆ ಪ್ರಸಂಗ ಬಂದಾಗ ಹೇಳ್ತೀನಿ. ನಾವು ಇನ್ನೂರು ಚಾಲು ಮಾಡ್ತಾರತ್ತು ಗೊತ್ತಿಲ್ಲ, ಅವ್ರು ಬಂದ್ ಮಾಡ್ತಾರೋ ಗೊತ್ತಿಲ್ಲ, ನಾನು ಹೆಂಗೆ ಹೇಳಿ. ಅವ್ರು ಕೊಡ್ಲವರಲ್ಲ. ಮತ್ತೆ ಫ್ಯಾಕ್ಟ್ರಿ ಮಾಲಕರು ಯಾರು ರೈತರು ತಂದು ಕೊಡ್ತಿದ್ರಪ್ಪ ಅಂದ್ರೆ ಅವ್ರು ಮಾಡಿರ್ಬೇಕು. ರೈತರು ಯಾರು ಅವ್ರು ಕೊಡ್ತೀವತ್ತು ಹೇಳಿರ್ಬೇಕು. ಅದಕ್ಕೆ ಅವ್ರು ನಾವು ಚಾಲು ಮಾಡ್ತೀವಿ ಹೇಳಿರ್ಬೇಕು. ಸರ್ಕಾರದಿಂದ ನಾವು 50 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದ್ದೀವಿ. ಇನ್ನು ರೈತರು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಎಕ್ಸ್ಟ್ರಾ ಹೆಚ್ಚುವರಿ 50 ರೂಪಾಯಿ ಕೊಡೋದಕ್ಕೆ ಕಾರ್ಖಾನೆ ಮಾಲೀಕರು ಒಪ್ಕೊಂಡಿದ್ದಾರೆ. ಆದರೆ ರೈತರು ಈ 3,300 ರೂಪಾಯಿ ಏನು ಸರ್ಕಾರದ ಪರಿಹಾರ ಇದೆಯಲ್ಲ ಆ ಸೂತ್ರವನ್ನು ಒಪ್ಪಿಲ್ಲ. ಹಾಗಾಗಿ ಕಾರ್ಖಾನೆ ಮಾಲೀಕರೇ ಸ್ವಲ್ಪ ಅನುಸರಿಸಿಕೊಂಡು ಹೋಗಬೇಕು ಅಂತ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಿಲ್ಲದಿದ್ದರೆ ಈ ಕಾರ್ಖಾನೆ ಮೇಲೆ ಅಟ್ಯಾಕ್ಗಳಾಗುವಂಥದ್ದು, ರೈತರು ರೊಚ್ಚಿಗೆದ್ದು ಆಕ್ರೋಶಕ್ಕೀಡಾಗುವಂಥದ್ದು ಇಂಥದ್ದೆಲ್ಲ ನಡೆಯುತ್ತೆ ಅಂತ ಆರ್.ಬಿ. ತಿಮ್ಮಾಪುರ ಅವರು ಹೇಳಿದ್ದಾರೆ. ಸರ್ಕಾರದಿಂದ ನಾವು 50 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದ್ದೀವಿ. ಮೊದಲು ನಾವು 350 ರೂಪಾಯಿ ಟನ್ನಿಗೆ ನಾವು ಕೊಟ್ಟಿದ್ದೀವಿ. ಇದನ್ನು ಯಾವತ್ತೂ ಯಾವ ಸರ್ಕಾರಗಳು ಕೊಟ್ಟಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಕೊಟ್ಟಿದ್ದೀವಿ. ಇದು ಬೊಮ್ಮಾಯಿ ಸಾಹೇಬ್ರು ಹೇಳಿದ್ರೆ 50 ರೂಪಾಯಿ ಅವ್ರು ಕೊಡ್ಲೇ ಇಲ್ಲ. 3 ದಿವಸ ವಿಧಾನಸೌಧದಾಗ ಉಪವಾಸ ಕೂತ್ರು ಬಂದು ಮಾತಾಡ್ಸ್ಲಿಲ್ಲ. ಈಗಲೂ ನಾವು ಇದೀವಿ. ನಾವು ರೈತರ ಗಮನವನ್ನಿಟ್ಟುಕೊಂಡು ಸರ್ಕಾರದಿಂದ 50 ರೂಪಾಯಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ರೈತರ ಹಿತ ಕಾಪಾಡಲಿಕ್ಕೆ ನಾವು ತಯಾರಿದ್ದೀವಿ. ನಾವು ಇನ್ನೂ ರೈತರ ಪರವಾಗಿ ಫ್ಯಾಕ್ಟ್ರಿ ಮಾಲಕರಿಗೆ ನಾನು ವಿನಂತಿ ಮಾಡ್ಕೋತೀನಿ, ನಿಮ್ದೇನಾದರೂ ಸಾಧ್ಯತೆ ಎಷ್ಟೆಷ್ಟು ಸಾಧ್ಯತೆ ಅವ್ರು ಹೆಚ್ಚಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿರುತ್ತೆ. ನೋಡೋಣ, ಇನ್ನು ಅದು ಆ ಪ್ರಸಂಗ ಬಂದಾಗ ಹೇಳ್ತೀನಿ. ನಾವು ಇನ್ನೂರು ಚಾಲು ಮಾಡ್ತಾರತ್ತು ಗೊತ್ತಿಲ್ಲ, ಅವ್ರು ಬಂದ್ ಮಾಡ್ತಾರೋ ಗೊತ್ತಿಲ್ಲ, ನಾನು ಹೆಂಗೆ ಹೇಳಿ. ಅವ್ರು ಕೊಡ್ಲವರಲ್ಲ. ಮತ್ತೆ ಫ್ಯಾಕ್ಟ್ರಿ ಮಾಲಕರು ಯಾರು ರೈತರು ತಂದು ಕೊಡ್ತಿದ್ರಪ್ಪ ಅಂದ್ರೆ ಅವ್ರು ಮಾಡಿರ್ಬೇಕು. ರೈತರು ಯಾರು ಅವ್ರು ಕೊಡ್ತೀವತ್ತು ಹೇಳಿರ್ಬೇಕು. ಅದಕ್ಕೆ ಅವ್ರು ನಾವು ಚಾಲು ಮಾಡ್ತೀವಿ ಹೇಳಿರ್ಬೇಕು. ಸರ್ಕಾರದಿಂದ ನಾವು 50 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದ್ದೀವಿ. ಇನ್ನು ರೈತರು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಎಕ್ಸ್ಟ್ರಾ ಹೆಚ್ಚುವರಿ 50 ರೂಪಾಯಿ ಕೊಡೋದಕ್ಕೆ ಕಾರ್ಖಾನೆ ಮಾಲೀಕರು ಒಪ್ಕೊಂಡಿದ್ದಾರೆ. ಆದರೆ ರೈತರು ಈ 3,300 ರೂಪಾಯಿ ಏನು ಸರ್ಕಾರದ ಪರಿಹಾರ ಇದೆಯಲ್ಲ ಆ ಸೂತ್ರವನ್ನು ಒಪ್ಪಿಲ್ಲ. ಹಾಗಾಗಿ ಕಾರ್ಖಾನೆ ಮಾಲೀಕರೇ ಸ್ವಲ್ಪ ಅನುಸರಿಸಿಕೊಂಡು ಹೋಗಬೇಕು ಅಂತ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಿಲ್ಲದಿದ್ದರೆ ಈ ಕಾರ್ಖಾನೆ ಮೇಲೆ ಅಟ್ಯಾಕ್ಗಳಾಗುವಂಥದ್ದು, ರೈತರು ರೊಚ್ಚಿಗೆದ್ದು ಆಕ್ರೋಶಕ್ಕೀಡಾಗುವಂಥದ್ದು ಇಂಥದ್ದೆಲ್ಲ ನಡೆಯುತ್ತೆ ಅಂತ ಆರ್.ಬಿ. ತಿಮ್ಮಾಪುರ ಅವರು ಹೇಳಿದ್ದಾರೆ.
ಸರ್ಕಾರದಿಂದ ನಾವು 50 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದ್ದೀವಿ. ಮೊದಲು ನಾವು 350 ರೂಪಾಯಿ ಟನ್ನಿಗೆ ನಾವು ಕೊಟ್ಟಿದ್ದೀವಿ. ಇದನ್ನು ಯಾವತ್ತೂ ಯಾವ ಸರ್ಕಾರಗಳು ಕೊಟ್ಟಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಕೊಟ್ಟಿದ್ದೀವಿ. ಇದು ಬೊಮ್ಮಾಯಿ ಸಾಹೇಬ್ರು ಹೇಳಿದ್ರೆ 50 ರೂಪಾಯಿ ಅವ್ರು ಕೊಡ್ಲೇ ಇಲ್ಲ. 3 ದಿವಸ ವಿಧಾನಸೌಧದಾಗ ಉಪವಾಸ ಕೂತ್ರು ಬಂದು ಮಾತಾಡ್ಸ್ಲಿಲ್ಲ. ಈಗಲೂ ನಾವು ಅದೀವಿ. ನಾವು ರೈತರ ಗಮನವನ್ನಿಟ್ಟುಕೊಂಡು ಸರ್ಕಾರದಿಂದ 50 ರೂಪಾಯಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ರೈತರ ಹಿತ ಕಾಪಾಡಲಿಕ್ಕೆ ನಾವು ತಯಾರಿದ್ದೀವಿ. ನಾವು ಇನ್ನೂ ರೈತರ ಪರವಾಗಿ ಫ್ಯಾಕ್ಟ್ರಿ ಮಾಲಕರಿಗೆ ನಾನು ವಿನಂತಿ ಮಾಡ್ಕೋತೀನಿ, ನಿಮ್ದೇನಾದರೂ ಸಾಧ್ಯತೆ ಎಷ್ಟೆಷ್ಟು ಸಾಧ್ಯತೆ ಅವ್ರು ಹೆಚ್ಚಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿರುತ್ತೆ. ನೋಡೋಣ, ಇನ್ನು ಅದು ಆ ಪ್ರಸಂಗ ಬಂದಾಗ ಹೇಳ್ತೀನಿ ನಿಮಗೆ. ನಾವು ಇನ್ನೂ ಅವ್ರು ಚಾಲೂ ಮಾಡ್ತಾರತ್ತೋ ಗೊತ್ತಿಲ್ಲ, ಅವ್ರು ಬಂದ್ ಮಾಡ್ತಾರೋ ಗೊತ್ತಿಲ್ಲ, ನಾನು ಹೆಂಗೆ ಹೇಳಿ. ಅಂಥವ್ರು ಕೊಡ್ಲವರಲ್ಲ. ಮತ್ತೆ ಫ್ಯಾಕ್ಟ್ರಿ ಮಾಲಕರು ಯಾರು ರೈತರು ತಂದು ಕೊಡ್ತಿದ್ರಪ್ಪ ಅಂದ್ರೆ ಅವ್ರು ಮಾಡಿರ್ಬೇಕು. ರೈತರು ಯಾರು ಕೊಡ್ತೀವತ್ತು ಹೇಳಿರ್ಬೇಕು. ಅದಕ್ಕೆ ಅವ್ರು ನಾವು ಚಾಲೂ ಮಾಡ್ತೀವಿ ಹೇಳಿರ್ಬೇಕು. ಸರ್ಕಾರದಿಂದ ನಾವು 50 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದ್ದೀವಿ. ಇನ್ನು ರೈತರು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಎಕ್ಸ್ಟ್ರಾ ಹೆಚ್ಚುವರಿ 50 ರೂಪಾಯಿ ಕೊಡೋದಕ್ಕೆ ಕಾರ್ಖಾನೆ ಮಾಲೀಕರು ಒಪ್ಕೊಂಡಿದ್ದಾರೆ. ಆದರೆ ರೈತರು ಈ 3,300 ರೂಪಾಯಿ ಏನು ಸರ್ಕಾರದ ಪರಿಹಾರ ಇದೆಯಲ್ಲ, ಆ ಸೂತ್ರವನ್ನು ಒಪ್ಪಿಲ್ಲ. ಹಾಗಾಗಿ ಕಾರ್ಖಾನೆ ಮಾಲೀಕರೇ ಸ್ವಲ್ಪ ಅನುಸರಿಸ್ಕೊಂಡು ಹೋಗಬೇಕು ಅಂತ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಿಲ್ಲದಿದ್ದರೆ ಈ ಕಾರ್ಖಾನೆ ಮೇಲೆ ಅಟ್ಯಾಕ್ಗಳಾಗುವಂಥದ್ದು, ರೈತರು ರೊಚ್ಚಿಗೆದ್ದು ಆಕ್ರೋಶಕ್ಕೀಡಾಗುವಂಥದ್ದು ಇಂಥದ್ದೆಲ್ಲ ನಡೆಯುತ್ತೆ ಅಂತ ಆರ್.ಬಿ. ತಿಮ್ಮಾಪುರ ಅವರು ಹೇಳಿದ್ದಾರೆ. ಸರ್ಕಾರದಿಂದ ನಾವು 50 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದ್ದೀವಿ. ಮೊದಲು ನಾವು 350 ರೂಪಾಯಿ ಟನ್ನಿಗೆ ನಾವು ಕೊಟ್ಟಿದ್ದೀವಿ. ಇದನ್ನು ಯಾವತ್ತೂ ಯಾವ ಸರ್ಕಾರಗಳು ಕೊಟ್ಟಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಕೊಟ್ಟಿದ್ದೀವಿ. ಇದು ಬೊಮ್ಮಾಯಿ ಸಾಹೇಬ್ರು ಹೇಳಿದ್ರೆ 50 ರೂಪಾಯಿ ಅವ್ರು ಕೊಡ್ಲೇ ಇಲ್ಲ. 3 ದಿವಸ ವಿಧಾನಸೌಧದಾಗ ಉಪವಾಸ ಕೂತ್ರು ಬಂದು ಮಾತಾಡ್ಸ್ಲಿಲ್ಲ. ಈಗಲೂ ನಾವು ಅದೀವಿ. ನಾವು ರೈತರ ಗಮನವನ್ನಿಟ್ಟುಕೊಂಡು ಸರ್ಕಾರದಿಂದ 50 ರೂಪಾಯಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ರೈತರ ಹಿತ ಕಾಪಾಡಲಿಕ್ಕೆ ನಾವು ತಯಾರಿದ್ದೀವಿ. ನಾವು ಇನ್ನೂ ರೈತರ ಪರವಾಗಿ ಫ್ಯಾಕ್ಟ್ರಿ ಮಾಲಕರಿಗೆ ನಾನು ವಿನಂತಿ ಮಾಡ್ಕೋತೀನಿ, ನಿಮ್ದೇನಾದರೂ ಸಾಧ್ಯತೆ ಎಷ್ಟೆಷ್ಟು ಸಾಧ್ಯತೆ ಅವ್ರು ಹೆಚ್ಚಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿರುತ್ತೆ.